ನೆಕ್ಸ್ಟ್ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ರೈಟ್ ಆಂಗಲ್ ಟ್ರಯಾಂಗಲ್ ABC. ABC is 90 ಡಿಗ್ರಿ. AB ವ್ಯಾಲ್ಯೂ 20 ಇದ್ದು AC ವ್ಯಾಲ್ಯೂ 29 ಇದೆ. ಆ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಸೊ ನಾವು ಏರಿಯಾ ಕಂಡು ಹಿಡಿಬೇಕಂದ್ರೆ ಒಂದು ಎಲ್ಲ ಸೈಡ್ಸ್ ಗೊತ್ತಿರಬೇಕು, ಇಲ್ಲ ಬೇಸ್ ಅಂಡ್ ಹೈಟ್ ಗೊತ್ತಿರಬೇಕು. ಇಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡಬಹುದು. ಹೈಟ್ ಅನ್ನೋದಂತೂ 20ನೇ ಆಯ್ತು. ಈಗ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಿದ್ರಿಂದ ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿ ನೀವು ಬೇಸ್ ಕಂಡು ಹಿಡಿಬಹುದು. ಏನಿದೆ ಬೇಸ್? ಇದಕ್ಕೆ BC ಅಂತ ಇದೆ, ಸರಿನಾ? ಅದೇ ಪೈಥಾಗೋರಸ್ ಥಿಯರಂ ಇಂದ ನಿಮ್ಗೆ BC ವ್ಯಾಲ್ಯೂ ಸೈಡ್ ಕೂಡ ಸಿಗುತ್ತೆ. ಅಂದ್ರೆ 3 ಸೈಡ್ ಸಿಕ್ಕಂಗೂ ಆಯ್ತು. ಸೊ 3 ಸೈಡ್ ಸಿಕ್ಕರೆ ಸೈಡ್ S ಮೈನಸ್ A S ಮೈನಸ್ B ಯೂಸ್ ಮಾಡ್ಕೋಬಹುದು, ಅಥವಾ ಇಲ್ಲಿ ರೈಟ್ ಆಂಗಲ್ ಹೈಟ್ ಇದ್ದಿದ್ರಿಂದ ಅದು ಯೂಸ್ ಮಾಡ್ಕೋಬಹುದು. ಎನಿಥಿಂಗ್ ಇಸ್ ಫೈನ್. ಓಕೆ, ಸೊ ಇವಾಗ B ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಿದ್ರಿಂದ BC ಸ್ಕ್ವೇರ್ ಎಷ್ಟಾಗುತ್ತೆ? AC ಸ್ಕ್ವೇರ್ ಮೈನಸ್ AB ಸ್ಕ್ವೇರ್, ಕರೆಕ್ಟ್? ಸೊ AC ಸ್ಕ್ವೇರ್ ಅಂದ್ರೆ 29 ಸ್ಕ್ವೇರ್ ಮೈನಸ್ 20 ಸ್ಕ್ವೇರ್. 29 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 441. ಇದು ಸಾರಿ, ನಾಟ್ 441, 841. ಓಕೆ, 841 ಮೈನಸ್ 400 ಅಂದ್ರೆ ಇದೆಷ್ಟಾಯ್ತು? 441 ಆಯ್ತು. ಸೊ BC ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 441. ಸ್ಕ್ವೇರ್ ರೂಟ್ ಆಫ್ 441 ಇಸ್ ನಥಿಂಗ್ ಬಟ್ 21. 21 ಸ್ಕ್ವೇರ್ ಇಸ್ 441, ಸರಿನಾ? ಸೊ ಈ 21 ಸಿಕ್ತು. ಇವಾಗ ನಿಮ್ಗೂ ಯಾವ ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡಬಹುದು. ನಾನಿಲ್ಲಿ ಹಾಫ್ ಆಫ್ ಬೇಸ್ ಇಂಟು ಹೈಟ್ ಯೂಸ್ ಮಾಡ್ತೀನಿ. ಬೇಸ್ ಎಷ್ಟಾಯ್ತು? 21. ಹೈಟ್ ಎಷ್ಟಾಯ್ತು? 20. ಸೊ 2 1s are 2 10s are 21 into 10 is 210. So what is the area of this triangle? 210 square centimeter. Option B.